ಇದು ಸತ್ಯದ ಬೆಳಕು. ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಲವು ಕನ್ನಡ ಪರ ಸಂಘಟನೆಗಳ ಮುಖಂಡರು ಸೇರಿ ನಗರಸಭೆಯಿಂದ ಗಾಂಧಿ ವೃತ್ತ, ಮಾರ್ಕೆಟ್, ಗೋಪಾಲಸ್ವಾಮಿ ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಕೆಂಬಾವಿ ರಸ್ತೆ, ರಂಗಂಪೇಟ, ತಿಮ್ಮಾಪುರ್, ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ವೃತ್ತ ಸೇರಿದಂತೆ ಹಲವು ಕಡೆ ಇದ್ದ ಕನ್ನಡೇತರ ನಾಮಫಲಕಗಳಿಗೆ ಮಸಿ ಬಳಿಯುವ ಮೂಲಕ ಹೋರಾಟವನ್ನ ಮಾಡಿದರು. ಈ ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶ್ರೀ ವೆಂಕಟೇಶ್ ನಾಯಕ್ ಬೈರ್ಮಡ್ಡಿ, ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷ ವೆಂಕಟೇಶ್ ಪ್ಯಾಪ್ಲಿ, ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ನಿಂಗಪ್ಪ ನಾಯಕ್, ಕರವೇ ಶಿವರಾಮೇಗೌಡ ಬಣದ ಅಧ್ಯಕ್ಷ ಶ್ರೀ ನಾಗರಾಜ್ ಪ್ಯಾಪ್ಲಿ, ಜೆ ಕರ್ನಾಟಕ ರಕ್ಷಣಾ ಸೇನೆಯ ಅಧ್ಯಕ್ಷ ಮಲ್ಲು ಕಬಾಡ್ಗೇರ್, ತಾಲೂಕು ಪದಾಧಿಕಾರಿಗಳಾದ ಮಲ್ಲು ವಿಷ್ಣು ಸೇನಾ, ನಾಗೇಂದ್ರ ಚಂದ್ಲಾಪುರ್, ಹಣಮಗೌಡ ಶಕಾಪುರ್, ಆನಂದ್ ಮಾಚಗುಂಡಾಳ್, ಮಲ್ಲಿಕಾರ್ಜುನ್ ಬೇವಿನಾಳ್, ವಿನೋದ್ ನಾಯಕ್, ಶ್ರೀಶೈಲ್ ಕಾಚಾಪುರ್, ಲಕ್ಷ್ಮಣ್ ಯಾದವ್, ವಿವಿಧ ಘಟಕದ ಪದಾಧಿಕಾರಿಗಳಾದ ಭೀಮರಾಯ್ ಗುರು, ಮಹಮ್ಮದ್ ರಂಗಂಪೇಟ್ ಸೇರಿದಂತೆ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರಗೋನಾಳ್, ಸುರ್ಪುರ್. ಅನ್ಯ ಭಾಷೆಗಳ ನಾಮಫಲಕ ತೆಗೆದುಕೊಳ್ಳುವ ಕಾರ್ಯ ಬೆಳಗ್ಗೆ 10:00 ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ವಿಶೇಷವಾಗಿ ಕನ್ನಡಾಭಿಮಾನಿಗಳು ಒಂದು ಸಹಕಾರ ನೀಡಿ ಇವತ್ತು ಸುರಪುರ, ರಂಗಂಪೇಟ್, ತಿಮ್ಮಾಪುರ್, ಪಂಪ್ ಸೇರಿ ಎಲ್ಲ ಕಡೆ ಕನ್ನಡಮಯವಾಗುವಂತೆ ಒಂದು ಹೋರಾಟ ಮಾಡಿದ್ದಕ್ಕೆ ಮೊದಲಾಗ ಎಲ್ಲ ಕನ್ನಡ ಪರ ಸಂಘಟನೆಯ ನನ್ನೆಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಈ ಹೋರಾಟ ಸುಮಾರು ಕಳೆದ 2 ವರ್ಷದಿಂದ ಕೂಡ ನಾವು ಮನವಿ ಸಲ್ಲಿಸ್ತಾ ಬಂದಿದ್ವಿ. ಹಾಗೆ ನಮ್ಮ ಮನವಿ ಸಂಧಿಸಿ ನಗರಸಭೆ ಅಧಿಕಾರಿಗಳು ಕೂಡ ಬೆಳಗ್ಗೆ 5 ಗಂಟೆಯಿಂದ ಅವರು ಕೂಡ ಕಾರ್ಯಾಚರಣೆ ಮಾಡಿ ತೆರವುಗೊಳಿಸಿ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಣ. ಹಾಗೆ ನಮ್ಮ ಹೋರಾಟ ಹೀಗೆ ನಿರಂತರ ಇರ್ತದೆ, ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನೂ ಕೂಡ ಅಳಿದುಳಿದ ನಾವು ಎಲ್ಲ ಮಾಡಿದರೂ ಕೂಡ ಇನ್ನೂ ಅಲ್ಲಿ ಇಲ್ಲಿ ಉಳಿದಿರ್ಬೋದು. ಹಾಗೆ ಕೂಡಲೇ ನಾನು ಈ ಸಂದರ್ಭದಲ್ಲಿ ನಾನೆಲ್ಲ ಉದ್ಯಮಿಗಳಿಗೆ ಹಾಗೂ ಶಿಕ್ಷಣ, ವಾಣಿಜ್ಯ ಸಂಸ್ಥೆ ಮುಖಂಡರಿಗೆ ವಿನಂತಿಸಿಕೊಳ್ಳುತ್ತೇನೆ. ಕೂಡಲೇ ತಾವುಗಳು ಕೂಡ ಕನ್ನಡ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಿ ನಮ್ಮ ಕನ್ನಡ ನಾಡಿನ ಒಂದು ಹೆಸರನ್ನು ಎತ್ತಿಡಬೇಕಂತ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಹಾಗೆ ಇವತ್ತು 4 ಗಂಟೆವರೆಗೆ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ ಕನ್ನಡ ಭುವನೇಶ್ವರಿಗೆ ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.